ಅದಿಷ್ಟನ್ನ ಬಿಟ್ಟರೆ ಅವರ ವೈಯಕ್ತಿಕ ಮಾಹಿತಿ ನಮಗೆಲ್ಲೂ ಸಿಗೋದಿಲ್ಲ. ಅವ್ರ ಜೊತೆಗೆ ಕೆಲಸ ಮಾಡಿದವರು, ಅವ್ರ ಮಕ್ಕಳು, ಅವರ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು, ಇಂಥವ್ರ ಜೊತೆ ನಾವು ಈ ಮಾಹಿತಿಯನ್ನು ಸಂಗ್ರಹ ಮಾಡ್ಕೋಬೇಕು. ಇದನ್ನು ಯಾಕೆ ಒತ್ತಿ ಒತ್ತಿ ಹೇಳಿಕತ್ತೇನೆ ಅಂದ್ರೆ, ನಮ್ಮ ಜೊತೆಗಿದ್ದವರೇ ಎಂತಹ ವ್ಯಕ್ತಿಗಳು ಅದನ್ನು ದಾಖಲೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ಮತ್ತೆ ಡೆಸರ್ಟ್ನಿಂದ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟಾರೆ. ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಕೊಟ್ಟಾರೆ. ಆಧುನಿಕ ಕನ್ನಡದ ಲೇಖಕಿ ಅಂತ ಇವರ ಹೆಸರನ್ನು ದಾಖಲೆ ಮಾಡ್ಯಾರ. 1990 ಡೆಸರ್ಟ್ನವರು ವಿಶೇಷವಾಗಿ ಇವ್ರನ್ನ ಕರೆಸಿ ಮಕ್ಕಳಿಗೆ ಹಾಡುಗಳನ್ನು, ಪುಸ್ತಕಗಳನ್ನು ಬರ್ಸ್ಯಾರ. ಚಿಗುರು ಅನ್ನುವಂತಹ ಪುಸ್ತಕ 3 ಮತ್ತು 4ನೇ ತರಗತಿ, 4 ಮತ್ತು 5ನೇ ತರಗತಿ, 5 ಮತ್ತು 6ನೇ ತರಗತಿ, ಅದಲ್ಲದೆ ನರ್ಸರಿಯವರಿಗೆ ಇವರು ಬರೆದಿರೋ ಹಾಡುಗಳನ್ನು ಪಠ್ಯ ಪುಸ್ತಕದೊಳಗೆ ಸೇರಿಸ್ಯಾರ. ಮತ್ತು ಇವರು ಟೀಚರ್ ಆಗಿದ್ರಲ್ಲ, ಎಲ್ಲ ಮಕ್ಕಳಿಗೂ ವಿಶೇಷವಾಗಿ ಈ ನೀತಿ ಪಾಠಗಳನ್ನು ಹೇಳ್ಕೊಟ್ಟಿದ್ರು. ಲವಕುಶ ಅನ್ನುವಂತಹ ಒಂದು ನಾಟಕವನ್ನು ಇವರು ಬರೆದಿದ್ರು. ಈ ನಾಟಕ ಟೌನ್ ಹಾಲ್ನೊಳಗೆ ಪ್ರದರ್ಶನ ಆಗಿ ಫಸ್ಟ್ ಪ್ರೈಸ್ ಎಲ್ಲ ಶಾಲೆಗಳೊಳಗೆ. ಮಹಿಳಾ ಮತ್ತು ಮಕ್ಕಳ ಸೇವಾ ಸಂಘದವರು ಇವರು ಬರೆದಿರುವಂತಹ 10 ಸಣ್ಣ ಕಥೆಗಳನ್ನು ಪ್ರಕಟ ಮಾಡ್ಯಾರ. ಜೇಮಿನಿ ಸತ್ಯನಾರಾಯಣ ಅನ್ನೋರು, ಸೆಮಂತಿ ಓಯಿ ಅನ್ನೋರು ಇವರ ಎಲ್ಲ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಮತ್ತು ರೆಫರೆನ್ಸ್ ಏಷಿಯಾ ಅನ್ನುವಂತಹ ಸಂಸ್ಥೆ ಏಷ್ಯಾದಲ್ಲೇ ಉತ್ತಮ ಟೀಚರ್ ಅನ್ನೋದಕ್ಕೆ 1995 ಪ್ರಶಸ್ತಿ ಕೊಟ್ಟಾರೆ. ರುಕ್ಮಿಣಿ ಪರಿಣಯ ಅನ್ನುವಂತಹ ಇವರು ಮಾಡಿರುವಂತಹ ಸಂಗೀತ ನೃತ್ಯ ಒಂದು ನಾಟಕಕ್ಕೆ ಟೌನ್ ಹಾಲ್ನೊಳಗೆ ಫಸ್ಟ್ ಪ್ರೈಸ್. ರಾಮ ಕಥಾ ರತ್ನ ಮಂಜರಿ ಅನ್ನುವಂತಹ ಒಂದು ಭಾಮಿನಿ ಷಟ್ಪದಿ, ಈಗ ನಾವು ತೋರಿಸಿದ್ದಾರೆ. ಇದು 1906 ನುಡಿಗಳಿಗೂ ಭಾಮಿನಿ ಷಟ್ಪದಿ ಒಳಗೆ ರಾಮಾಯಣ ಬರ್ತಾರೆ. ಆಕಾಶವಾಣಿಯೊಳಗೆ ಅನೇಕ ಸತಿ ಇವರು ಸಂದರ್ಶನನೂ ಆಗಿದೆ, ಹಾಡುಗಳನ್ನು ಹಾಡಿದ್ದಾರೆ. ಇವರಿಗೆ ಕಸೂತಿ ಅಂದರೆ ಬಹಳ ಇಷ್ಟಪಟ್ಟಿಯೊಳಗೆ ಅನೇಕ ಕೃಷ್ಣನ ದೇವರ ಚಿತ್ರಗಳನ್ನು ಹೆಣಿಕೆ ಹಾಕಿದ್ರು. ಆಮೇಲೆ ಪರಿವರ್ತನೆ, ಮೋಹಿನಿ ಭಸ್ಮಾಸುರ ಅನ್ನುವಂತಹ ನೃತ್ಯ ನಾಟಕಗಳನ್ನು ಬರೆದು ಆ ರೂಪಕಗಳು ರಂಗಮಂದಿರದೊಳಗೆ ಪ್ರದರ್ಶನ ಆಗ್ಯಾವ. 3/11/2004 ವಿಶ್ವೇಶ ತೀರ್ಥರಿಂದ ರಾಮ ಕಥಾ ರತ್ನ ಮಂಜರಿ ಇದು ಬಿಡುಗಡೆಯಾದಾಗ ದಾಸ ಸಾಹಿತ್ಯ ಭೂಷಣ ಅನ್ನುವಂತಹ ಪ್ರಶಸ್ತಿ ಇವರಿಗೆ ಸಿಗ್ತದೆ. ಮತ್ತಿಕೆರೆ ರಾಘವೇಂದ್ರ ಸ್ವಾಮಿಗಳ ಮಠದವರು ಇವ್ರನ್ನ ಕರೆದು ಸನ್ಮಾನ ಮಾಡಿದ್ರು. ಸಂಗೀತ ವಿದ್ಯಾನಿಧಿ ವಿದ್ಯಾಭೂಷಣರು ಇವರ ಕೃತಿಗಳಿಗೆ ಒಂದು ಮುನ್ನುಡಿಯನ್ನು ಬರೆದಾರೆ. ಅಲ್ಲದೆ ನಾನು ಸುಮಾರು ಸತಿ ಬೆಳಿಗ್ಗೆ ಈ ವಂದನ, ಗೀತಾರಾಧನಾ ಅಂತ ಕಾರ್ಯಕ್ರಮಗಳು, ಭಕ್ತಿಗೀತೆ ಕಾರ್ಯಕ್ರಮಗಳು ಬರ್ತಾವೆ, ಅಲ್ಲಿ ವಿದ್ಯಾಭೂಷಣರು ಇವರ ಒಂದು ಕೃತಿಯನ್ನು ಹಾಡ್ಯಾರ. ಅಲ್ಲಿ ಗಣಪ, ಇಲ್ಲಿ ಗಣಪ ಮಾಡನ್ನ ಅವ್ರು ಹಾಡ್ಯಾರ. ಮಿಚಿಗಿನ್ನಲ್ಲಿ ಇವರಿಗೆ ಸನ್ಮಾನ ಮಾಡ್ಯಾರ. ಅಮೇರಿಕಾದವರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇವರಿಗೆ ಪದ್ಯ ರೂಪದ ಸಣ್ಣ ಸಣ್ಣ ಕವಿತೆಗಳನ್ನು ಅಲ್ಲಿ ಓದಿ ಹೇಳ್ಯಾರ. ಮಿಚಿಗಿನ್ ವಿಶ್ವ ವ್ಯಾಸರಾಜ ಭಕ್ತರ ವೇದಿಕೆಯವರು, ಆಮೇಲೆ ಅನೇಕ ಟಿವಿ ಚಾನಲ್ನವರು ಇವರಿಂದ ಹಾಡುಗಳನ್ನು ಆಡಿಸಿ ಸನ್ಮಾನ ಮಾಡ್ಯಾರ. ಹಿಂದಿ ವಿಶಾರದ ಪದವಿ ಪಡೆದಿದ್ದು ಇವರು. ಹೈದರಾಬಾದ್ನಲ್ಲಿ ಇವರು ಕನ್ನಡ ಸಂಘದವರು ಇವರನ್ನ ಕರೆಸಿ ಸನ್ಮಾನ ಮಾಡ್ಯಾರ. ತಿರುಪತಿ ಒಳಗ ಪುರಂದರ ಪ್ರಶಸ್ತಿಯನ್ನು ಕೊಟ್ಟು 23/6/2012 ಸನ್ಮಾನ ಮಾಡ್ಯಾರ. ಕೆಳವನಕಟ್ಟೆ ರಂಗನಾಥ ಭಕ್ತ ವೃಂದದವರು ಬೆಂಗಳೂರಿನೊಳಗೆ ಕೆಳವನಕಟ್ಟೆ ರಂಗನಾಥ ಅನುಗ್ರಹ ಪ್ರಶಸ್ತಿಯನ್ನು ಕೊಟ್ಟಾರೆ. ಈ ರೀತಿ 25 ಪ್ರಶಸ್ತಿಗಳು ಇವರಿಗೆ ಸಿಗ್ತಾವ. ಇವರ ಅಚ್ಚಾಗಿರುವ ಪುಸ್ತಕಗಳು 47 ಪುಸ್ತಕಗಳು. ಆ ಪುಸ್ತಕಗಳ ಪಟ್ಟಿ ಓದೋದ್ರಾಗ ಅಷ್ಟೊಂದು ವಿಶೇಷ ಅನಿಸೋದಿಲ್ಲ. 1-2 ಹಾಡು ಇಷ್ಟೆಲ್ಲ ಹೇಳ್ತಾರಲ್ಲ, 1-2 ನುಡಿಯನ್ನು ನಾವು ಅವ್ರ ಬಗ್ಗೆ ನೋಡೋಣ ಅಂತ. ಒಂದು ನುಡಿ ನೋಡಿ, ಅದು ಭಾಗವತವನ್ನು ಇವರು ಕನ್ನಡದಾಗ ಮಾಡ್ಯಾರ. ಭಾಗವತವನ್ನು ಸುಳಾದಿ ರೂಪದಾಗೂ ತಂದಾರ. 2 ಪುಸ್ತಕಗಳು ಭಾಗವತದ ಬಗ್ಗೆ ಬರ್ತಿದ್ದು. ಭಾಗವತವನ್ನ 18 ಅಧ್ಯಾಯಗಳನ್ನು 18 ಸುಳಾದಿಗಳ ರೂಪದಾಗ ಬರೆದಾರೆ. ಅದು ಒಂದು.
ಅದರ ಜೊತೆಗೆ ಇವರು ದಾಸ ಸಾಹಿತ್ಯದ ಎಲ್ಲ ವಿಭಾಗಗಳೊಳಗೂ ಕೃತಿ ರಚನೆ ಮಾಡ್ಯಾರ. ಒಂದು ಭಾಗವತದ ಭಾಮಿನಿ ಷಟ್ಪದಿ ಒಳಗೆ ಬರೆದಂತಹ ಭಾಗವತದ ಇದ್ರೊಳಗಿಂದ ಒಂದು ನುಡಿ ಹೇಳ್ತೇನೆ ನೋಡ್ರಿ. ನೀರು ಗಿಡದ ಬೇರಿಗೆ ಹಾಕಲು ನೀರೆರೆದಂತೆ ಕಾಂಡ ಕೊಂಬೆಗೆ, ಬೇರು ತಾಯಿಯು ವಿಷ್ಣು ಅವನನ್ನು ಆರಾಧಿಸುವನು. ಅಂದ್ರೆ ಮಕ್ಕಳಿಗೆ ನಾವು ಪಾಠ ಹೇಳ್ತೇವೆ, ನೀರ್ ಹಾಕ್ಬೇಕು ಅಂದ್ರೆ ಬೇರ್ಗೆ ಹಾಕ್ಬೇಕು, ಅದು ಕಾಂಡದ ಮುಖಾಂತರ ಮೇಲ್ ತನಕ ಬರ್ತದ, ಎಲೆಗಳು ಹಿಂಗೆಲ್ಲ ಆ ವಿಜ್ಞಾನದ ಪಾಠವನ್ನು ಹೇಳ್ಯಾರ. ಅದ್ರ ಜೊತೆಗೆ ಆಧ್ಯಾತ್ಮವನ್ನು ಮುಂದಿನ ಸಾಲಿನಾಗ ಎಷ್ಟು ಚಂದ ತಗೊಂಡ್ಬಿಟ್ಟಾರ ಅಂದ್ರೆ, ಬೇರು ತಾಯಿ ಇದ್ದಂಗೆ ಆ ತಾಯಿ ಅಂದ್ರೆ ಅದು ವಿಷ್ಣು. ಎಷ್ಟು ಸುಲಭವಾಗಿ, ಎಲ್ಲೂ ಒಂದು ಒತ್ತಕ್ಷರ ಇಲ್ಲ, ವಿಶೇಷ ವಿವರಣೆನೂ ಬೇಕಾಗಿಲ್ಲ. 6 ದೇವತೆ ಪೂಜೆ ಮಾಡಿ ಉದಾರನು ಹರಿ ಪರಮ ಶುಭ ಪುರುಷಾರ್ಥವೀವನ ದರ್ಶನ ಕರುಣಿಸೆಂದು ಬೇಡೆ ಸುರನು. ಅಷ್ಟಮ ಸ್ಕಂದದ 5ನೇ ಅಧ್ಯಾಯದಾಗ ಬಂದಂತ 44ನೇ ನುಡಿ. ಈ ಮಧ್ಯದ ಒಂದು ನುಡಿಯನ್ನ ಯಾಕೆ ತಗೊಂಡೆ ಅಂದ್ರೆ, ಎಷ್ಟ ಅಪರೂಪದ ಒಂದು ವಿಜ್ಞಾನವನ್ನು ಸುಲಲಿತವಾಗಿ ಮಕ್ಕಳಿಗೆ ಹೇಳುವಂತ ಹೇಳ್ತಾರೆ. ಮತ್ತೆ ಇವರು ಶ್ರೀ ರಾಘವೇಂದ್ರ ಕಥಾ ವೈಭವ ಸೌರಭ ಅನ್ನುವಂತ ಒಂದು ಪುಸ್ತಕವನ್ನ ರಚನೆ ಮಾಡ್ಯಾರ. ಅದ್ರಾಗ ಶಂಕರಕರ್ಣರ ಬಗ್ಗೆ ಭಾಮಿನಿ ಷಟ್ಪದಿ ಒಳಗ ಅದಾಯ್ತು 25 ನುಡಿಗಳು ಶಂಕುಕರ್ಣರ ಬಗ್ಗೆ, ಪ್ರಹ್ಲಾದರ ಬಗ್ಗೆ 161 ನುಡಿಗಳು, ಬಾಹ್ಲಿಕ ರಾಜನ ಬಗ್ಗೆ 225 ನುಡಿಗಳು, ವ್ಯಾಸರಾಯರ ಬಗ್ಗೆ 640 ನುಡಿಗಳು, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ 1464 ನುಡಿಗಳನ್ನು ಭಾಮಿನಿ ಷಟ್ಪದಿಯೊಳಗೆ ಬರ್ತಾರೆ. ಈ ರಾಘವೇಂದ್ರ ಕಥಾ ಸೌರಭ ಒಟ್ಟು 2515 ನುಡಿಗಳ ದೀರ್ಘ ಕೃತಿಯಾಗಿದೆ. ಭಾಮಿನಿ ಷಟ್ಪದಿಯೊಳಗೆ ಒಂದೊಂದು ನುಡಿ ಬರೆಯೋದಕ್ಕೂ ಒಂದು ದಿವಸಕ್ಕೂ ಸಾಧ್ಯ ಆಗೋದಿಲ್ಲ. ಆ ತಾಯಿ ಹೆಂಗೆ ಬರ್ತಿದಾರೋ ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದು ಇವರು ಮೊಟ್ಟ ಮೊದಲು ಕನ್ನಡದಾಗ ಭಾಗವತವನ್ನ ಸುಳಾದಿ ರೂಪದಾಗ ತಂದದ್ದು ಮೊಟ್ಟ ಮೊದಲು ಇವರೇ. ಅದರ ಜೊತೆಗೆ ಸುಮಧ್ವ ವಿಜಯವನ್ನು ಕನ್ನಡ ರೂಪದಾಗ ತಂದವರು ಮೊದಲ ಸಾಹಿತ್ಯ ಅಂತ ಹೇಳ್ತಾರೆ. ಇದನ್ನ ಸುಮಧ್ವ ವಿಲಾಸ ರೂಪದಾಗ 506 ನುಡಿಗಳಲ್ಲಿ 16 ಸರ್ಗದಲ್ಲಿ ಭೋಗ ಷಟ್ಪದಿ ಒಳಗೆ ರಚನೆ. ಜಗನ್ನಾಥದಾಸರ ಹರಿಕಥಾಮೃತ ಸಾರವನ್ನ ಭಾಮಿನಿ ಷಟ್ಪದಿಯೊಳಗೂ ಬರ್ತಾರೆ. ಅದರ ಜೊತೆಗೆ ಅದರ ವಿಶೇಷ ಅರ್ಥವನ್ನು ಗದ್ಯದಲ್ಲೂ ಬರ್ತಾರೆ. ಒಂದು ಪುಸ್ತಕ ಮರಣೋತ್ತರವಾಗಿ ಪ್ರಿಂಟ್ ಆಗಿದ್ದಾರೆ. ಮತ್ತು ಇನ್ನೊಂದು ಚಿಂತನ ಮಂಥನ ಅನ್ನುವಂತಹ ಪುಸ್ತಕ 207 ನುಡಿಗಳ ಪುಸ್ತಕ. ಇದು ಒಂದು ಅತ್ಯಂತ ಅಪರೂಪದ ಕೃತಿಯಾಗಿದೆ. ವಿಶ್ವದೊಳಗ ಅತ್ಯಂತ ಅಪೂರ್ವ ವೈವಿಧ್ಯ ಇರುವಂತಹ ಸೃಷ್ಟಿಯ ಚಿಂತನೆಯನ್ನ ಈ ಪುಸ್ತಕದೊಳಗೆ ತಗೊಂಡು ಬಂದಾಗ, ಇದು ಕೇವಲ ದೇವರ ನಾಮಗಳ ಪುಸ್ತಕ ಅಲ್ಲ, ಯುಕ್ತಿಗಳ ಮೂಲಕ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ರನಾಥ ಗುಣ ಅನ್ನುವಂತಹ ವಿಚಿತ್ರ ಜಗತ್ತನ್ನ ವಿಶೇಷ ರೀತಿಯೊಳಗ ಈ ಪುಸ್ತಕಗಳೊಳಗೆ ತಗೊಂಡು ಬಂದಾರ. ಇನ್ನೊಂದು ದ್ವಾರಕಾ ಮಹಾತ್ಮೆಯನ್ನ ಹೇಳುವಂತಹ ಕೃತಿ ದೋರಕೆಯಲ್ಲಿ ಶ್ರೀಕೃಷ್ಣ ಅನ್ನುವಂತಹ ವಿಶೇಷ ಕೃತಿಯನ್ನು ತಂದಾರ. ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ, ರುಕ್ಮಿಣಿ ಪರಿಣಯ ಇವಂತೂ 3 ಸತಿ ಕಲ್ಯಾಣಗಳನ್ನ ಬರ್ತಾರೆ. ಗೀತ ಸುಧಾ ಮತ್ತು ಉಡುಪಿ ಮಹಾತ್ಮೆ ಅನ್ನುವಂತಹ ಕೃತಿಯನ್ನ 15 ಅಧ್ಯಾಯಗಳೊಳಗ ಗಹನವಾದ ವಿಷಯಗಳನ್ನು ರಮ್ಯವಾಗಿ ಭಾಮಿನಿ ಷಟ್ಪದಿಯೊಳಗ ಬರ್ತಾರೆ. ಮತ್ತೆ ಇವ್ರ ಬಗ್ಗೆ ಇನ್ನೂ ಬಹಳ ಪುಸ್ತಕಗಳವ. 1-2 ಹಾಡುಗಳನ್ನ ನೋಡೋಣ ಅನ್ನಿಸ್ತದೆ. 12 ಸ್ತೋತ್ರಗಳನ್ನ, ಬಾಲಕೃಷ್ಣನ ಲೀಲೆಗಳನ್ನ ಕನ್ನಡ ರೂಪಕ 110 ನುಡಿಗಳೊಳಗ ರಜತ ಪೀಠಪುರ ಅನ್ನುವಂತಹ ವಿಶೇಷತೆಯೊಳಗೆ ತಂದಾರ. ದೀರ್ಘ ಕಥನ ಕವನಗಳ ಜೊತೆಗೆ ಅನೇಕ ಪುಟ್ಟ ಪುಟ್ಟ ಪದ್ಯಗಳನ್ನು, ಅದು ಭಜನಾ ಮಂಜರಿ ಅಂತ 13 ಪುಸ್ತಕಗಳಲ್ಲಿ ಕೃತಿಗಳನ್ನ ರಚನೆ ಮಾಡ್ಯಾರ. ಮಕ್ಕಳಿಗೆ ಬರೆದಿರುವಂತಹ ಪುಸ್ತಕ